ಹಲೋ ಫ್ರೆಂಡ್ಸ್. ಹಾ, ಅಬ್ಬಾ, ಎಷ್ಟು ಪರಿಮಳ ಇದೆ ಗೊತ್ತಾ ಇದು? ಏನು ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? ಎಸ್, ಇದು ಒಂದು ಎಣ್ಣೆ. ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಂತ ಎಣ್ಣೆ? ತಲೆಗೆ ಹಾಕೋ ಎಣ್ಣೆ, ಹೊಟ್ಟೆಗೆ ಹಾಕೋ ಎಣ್ಣೆ ಅಂತೂ ಅಲ್ಲ. ಎಸ್ ಫ್ರೆಂಡ್ಸ್, ಓಕೆನಾ? ಇದು ಒಂದು ಆಯುರ್ವೇದಿಕ್ ಎಣ್ಣೆ. ಆಯುರ್ವೇದಿಕ್ ಅಂದ್ರೆ ಮನೇಲೇ ಮಾಡಿರುವಂತ ಒಂದು ಆಯುರ್ವೇದಿಕ್ ತಲೆಗೆ ಹಾಕೋ ಎಣ್ಣೆ. ಈ ಎಣ್ಣೆ ಹಾಕೋದ್ರಿಂದ ಏನಪ್ಪಾ ಪ್ರಯೋಜನ ಅಂತ ಕೇಳಿದ್ರೆ, ಸೊ ಕಣ್ಣಿನಲ್ಲಿ ಇಟ್ಟು ಮಾತಾಡ್ತೇನೆ. ಕಣ್ಣಿನಲ್ಲಿ ಉರಿ ಬರುವಂಥದ್ದು, ಅಥವಾ ಸುಸ್ತಾಗುವಂಥದ್ದು, ಅಥವಾ ತುಂಬಾ ಟಯರ್ಡ್ ಆಗುವಂಥದ್ದು. ಇನ್ಫ್ಯಾಕ್ಟ್ ನಾವು ಬಿಸಿಲಿಗೆ ಹೋದ್ರೆ ತಲೆನೋವು ಬರ್ತದೆ ನೋಡಿ, ಆ ತರ ತಲೆನೋವು ಇರಬಹುದು. ಟೆನ್ಷನ್ ಇಂದ ತಲೆನೋವು ಬರುವಂಥದ್ದು, ಅಥವಾ ಸ್ಟ್ರೆಸ್ ಆಗಿ ತಲೆನೋವು ಬರುವಂಥದ್ದು, ಇಂಥದೆಲ್ಲ ಕ್ಯೂರ್ ಮಾಡುವಂಥದ್ದು ಮನೆಯಲ್ಲೇ ತಯಾರಿಸಿರುವ ಒಂದು ಆಯುರ್ವೇದಿಕ್ ಒಂದು ಎಣ್ಣೆ. ಇದಕ್ಕೆ ಏನೇನ್ ಹಾಕ್ತಾ ಇದೆ? ನಾವು ನನ್ನ ಗಾರ್ಡನ್ ಅಲ್ಲೇ ಇರುವ, ನಿಮ್ಮ ಮನೆಯಲ್ಲೂ ಕೂಡ ಇಂಥದ್ದು ಇರಬಹುದು, ಗಾರ್ಡನ್ ಅಲ್ಲೇ ಇರುವಂತ ಐಟಮ್ ಅನ್ನ ಬಳಸಿ ಒಂದು ಒಳ್ಳೆ ಆಯುರ್ವೇದಿಕ್ ಎಣ್ಣೆಯನ್ನ ತಯಾರು ಮಾಡಿದ್ದೇನೆ. ಅದನ್ನ ಹೇಗೆ ಮಾಡಿದ್ದೇನೆ, ಏನು ಎತ್ತ ಎಲ್ಲವನ್ನ ಹೇಳ್ತೇನೆ ಸ್ನೇಹಿತರೆ. ಇದನ್ನ ಈಸಿಯಾಗಿ ಮಾಡ್ಬೋದು, ಇದ್ರಲ್ಲಿ ಏನು ಕಷ್ಟ ಇಲ್ಲ. ಸೊ ಫ್ರೆಂಡ್ಸ್, ನಮಸ್ತೆ, ನಾ ಸಂಜನಾ. ಫ್ರೆಂಡ್ಸ್, ಇದನ್ನ ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಸೊ ನೋಡೋದಕ್ಕೂ ಮೊದಲು ನನ್ನ ವಿಡಿಯೋವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಯಾಕೆಂದ್ರೆ ನೆಕ್ಸ್ಟ್ ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಓಕೆನಾ? ಎಸ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋ. ನೋಡಿ, ನಮ್ಮ ಮುನ್ನಿ ಕೂಡ ಕೇಳ್ತಾ ಇದೆ. ಓಕೆನಾ? ಅದು ಎಣ್ಣೆ ಮಾಡುವಾದ್ಮೇಲೆ ಇಂಥದ್ದೊಂದು ಬಾಟ್ಲಿಗೆ ತುಂಬಿಟ್ರೆ ಇದನ್ನು ಒಂದು 3-4 ತಿಂಗಳ ಬರ್ತದೆ ಸ್ನೇಹಿತರೆ ಇದು. ಸೊ ಏನು ಕೆಟ್ಟ ಸ್ಮೆಲ್ಗಳಾಗಿ ಏನು ಬರೋದಿಲ್ಲ, ತುಂಬಾ ಒಳ್ಳೇದಿರುತ್ತೆ. ಎಸ್ ಫ್ರೆಂಡ್ಸ್, ಬನ್ನಿ ಈಗ ನಾವು ಇದಕ್ಕೆ ಏನೇನ್ ಬೇಕು, ಏನೇನ್ ಹಾಕಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಸುಮಾರು ಒಂದಿಷ್ಟು, ಇದು ಅಳತೆ ಅಂತ ಇಷ್ಟೇ ಹಾಕ್ಬೇಕು ಅಂತಿಲ್ಲ ಸ್ನೇಹಿತರೆ, ಒಂದು ಕಪ್ಪಷ್ಟು ಇರ್ಬೋದು. ಇದು ಮೆಹಂದಿ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. ಇದನ್ನ ನೀವು ಎಳೆಯ ಸೊಪ್ಪು ಅಂತ ಬೇಕಾಗಿಲ್ಲ, ಬೆಳೆದಿರೋದು ಈ ತರ ಕಪ್ಪಾದ್ರೂ ನಡೆಯುತ್ತೆ. ಓಕೆನಾ? ಸೊ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಇದು ಏನು ಹೇಳಿ ಕಮೆಂಟ್ ಮಾಡಿ, ಏನ್ ಹೇಳಿ? ಎಸ್, ಇದು ಅಮೃತ ಬಳ್ಳಿ ಎಲೆ. ಅಮೃತ ಬಳ್ಳಿ ಎಲೆ, ಇದು ರೂಟ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ರೂಟ್ ಇಲ್ಲ ಅಂದ್ರೂ ಕೂಡ ಎಲೆ ಕೂಡ ಹಾಕ್ಬೋದು. ಇದೊಂದು 5-6 ಎಲೆಯಷ್ಟು ಹಾಕಿದ್ದೇನೆ. ಇದನ್ನ 5-6 ಎಲೆಯಷ್ಟು ಹಾಕಿದ್ರೆ ಸಾಕು. ಸೊ ಇದರ ನಂತರದಲ್ಲಿ ನಮಗೆ ಬೇಕಾಗುವಂಥದ್ದು, ಮನೆಯಲ್ಲಿ ಇದ್ರೆ ಬಿಳಿ ದಾಸವಾಳ ಇರ್ತದೆ ನೋಡಿ. ಬಿಳಿ ದಾಸವಾಳ ಮಾತ್ರ ತುಂಬಾ ಕೂದಲಿಗೆ ಒಳ್ಳೆ ಆಯುರ್ವೇದಿಕ್ ಸಿಗುವಂಥದ್ದು ಸ್ನೇಹಿತರೆ. ಇದು ಬಿಳಿ ದಾಸವಾಳ ಹೂವಿನನ್ನ ಹಾಕ್ಬೇಕು, ತೊಟ್ಟನ್ನ ತೆಗೆದು ಹಾಕ್ಬೇಕು. ಇದನ್ನ ಇವತ್ತಿಂದೇ ಹಾಕ್ಬೇಕಂತಿಲ್ಲ, ನಾನು ನಿನ್ನೆ ದೇವರಿಗೆ ಹಾಕುವ ಹೂವು ಇದ್ದೆ ನೋಡಿ, ಆ ತರದ್ದು ಕೂಡ ಹಾಕ್ಬೇಕು, ಹಾಕಿದ್ರೆ ನಡೆಯುತ್ತೆ. ನಾನು ಹಾಕೋದ ಅಂತದನ್ನೇ. ಸಾಕಷ್ಟು ಹೂಗಳನ್ನ ಬಿಡ್ತಿತ್ತು ನಮ್ಮ ಮನೇಲಿ. ಈಗ ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಿನ್ನೆ ಬಿಟ್ಟಿರುವಂತ ಹೂಗಳನ್ನೆಲ್ಲ ಇಟ್ಟಿದೆ, ಇವತ್ತು ಹಾಕಿದ್ದೇನೆ. ಸೊ ಬಿಳಿ ದಾಸವಾಳ ಅಂತೂ ಗೊತ್ತಲ್ಲ, ಸಾಕಷ್ಟು ಆಯುರ್ವೇದಿಕ್ ಅಂಶವನ್ನ ಇರುವಂತದ್ದು. ಅದರಲ್ಲಿ ತಲೆ ಕೂದಲ ಬೆಳವಣಿಗೆ ಬೇಕಾಗಿರುವಂತ ಅಂಶ ತುಂಬಾ ಇದೆ. ಇದರ ನಂತರದಲ್ಲಿ ನೋಡಿ, ಇದೇನು ಹೇಳಿ, ಅಲೋವೆರಾ ಅಂದ್ರೆ ಲೋಳೆ ಸರ. ಎಸ್, ಲೋಳೆ ಸರವನ್ನ ಒಂದು ಫುಲ್ ಒಂದು ಇದನ್ನ ಟಂಗಿಯಷ್ಟು ತಗೊಂಡು ಅದನ್ನ ಮೇಲಿನ ಸಿಪ್ಪೆಯನ್ನ ತೆಗೆದು ಒಳಗಿರುವಂತ ಲೋಳೆ ಭಾಗವನ್ನ ಹಾಕ್ಬೇಕು. ಓಕೆನಾ? ಲೋಳೆ ಭಾಗವನ್ನ ಹಾಕೋದು ತಲೆಗೆ ಒಂದು ತಂಪು ಕೊಡುತ್ತೆ. ಫಸ್ಟ್ ಆಫ್ ಆಲ್ ಈಗ ಹಾಕಿರೋ ಎಲ್ಲ ಐಟಮ್ಗಳು ಕೂದಲ ಬೆಳವಣಿಗೆಗೆ, ಕಣ್ಣಿನ ಉರಿಗೆ, ಸುಸ್ತು, ಸಂಕಟ ಆದ್ರೆ ಎಲ್ಲದಕ್ಕೂ ಒಳ್ಳೇದು ಅಂತ. ಅಂದ್ರೆ ಕೂದಲ ಬೆಳವಣಿಗೆ ಕೂಡ ಒಳ್ಳೇದು. ಅಂದ್ರೆ ಹಾಗೆ ಕೂದಲು ಕಪ್ಪಾಗುತ್ತಾ ಅಂತ ನೀವು ಕೇಳಿದ್ರೆ, ಖಂಡಿತ ಕಪ್ಪಿರೋ ಕೂದಲು ಕಪ್ಪೇ ಇರುತ್ತೆ ಹೊರತು ಬಿಳಿ ಆಗಿರೋ ಕೂದಲು ಕಪ್ಪಂತೂ ಖಂಡಿತ ಆಗೋದಿಲ್ಲ. ಅಂಡ್ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಯಾವತ್ತೂ ಬಿಳಿ ಆಗಿರೋ ಕೂದಲನ್ನ ನೀವು ಏನೇ ಮಾಡಿದ್ರು ಕಪ್ಪ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಈ ಯೂಟ್ಯೂಬ್ ಅಲ್ಲಿ ನಿಮ್ಮ ಕೂದಲು ಕಪ್ಪಾಗತ್ತೆ ಹಾಗೆ ಹೀಗೆ ಹೇಳ್ತಾರೆ, ಖಂಡಿತ ಅದು ಮೇಲಿನ ಕೂದಲಷ್ಟೇ ಕಪ್ಪಾಗೋದು. ಅಂದ್ರೆ ರೂಟಿನಿಂದ ಹೇಗೆ ಸ್ಟಾರ್ಟ್ ಆಗಿದೆಯಾ ಬಿಳಿ ಕೂದಲು, ಅದು ಯಾವತ್ತು ಅದು ಹುಟ್ಟುವಾಗ ಇನ್ನು ಕಪ್ಪು ಕೂದಲಾಗಿ ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ. ಅದೇ ರೂಟಿನಿಂದ ಕಂಟಿನ್ಯೂ ಟಿಲ್ ಎಂಡ್ ಆಫ್ ದ ಲೈಫ್ ಅದು ಬಿಳಿ ಕೂದಲಾಗಿ ಹುಟ್ಟತ್ತೆ.
ಕೆಲವು ಫ್ರಾಡ್ಗಳು ಯೂಟ್ಯೂಬ್ಗಳಲ್ಲಿ ಬರ್ತಾ ಇರ್ತದೆ, ನಿಮ್ಮ ಕೂದಲು ಕಪ್ಪಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಆದ್ರೆ ಒಮ್ಮೆ ಬಿಳಿಯಾದ ಕೂದಲು ಯಾವುದೇ ಕಾರಣಕ್ಕೂ ಕಪ್ಪಾಗ್ಲಿಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಇದು 100%. ಓಕೆನಾ. ಈಗ ನಾನು ಇದಕ್ಕೆ ವೀಳ್ಯದೆಲೆಯನ್ನ ಹಾಕ್ತಾ ಇದ್ದೇನೆ. ಇನ್ನು 2 ವೀಳ್ಯದೆಲೆಯನ್ನ ಮಾತ್ರ ಹಾಕ್ತಾ ಇದ್ದೇನೆ, ತುಂಬಾ ಹಾಕ್ಬಾರ್ದು. 2 ವೀಳ್ಯದೆಲೆಯನ್ನ ಹಾಕ್ಬೇಕು. ಸ್ವಲ್ಪ ತುಂಡು ಮಾಡ್ಕೊಳ್ಳುವ ಅಷ್ಟೇ, 1ರಲ್ಲಿ 4 ತುಂಡು ಮಾಡಿದ್ರೆ ಅದು. ಯಾಕಂದ್ರೆ ಇದನ್ನ ರುಬ್ಬೇಕಲ್ಲ, ಬಾಕಿದೆಲ್ಲ ಚಿಕ್ಕ ಚಿಕ್ಕದಾಗಿದೆ ಎಲೆಗಳು. ಇವನ್ನ ನೋಡಿ ಇಂದಿಷ್ಟು ಸೇರಿಸಿ ಈಗ ನೈಸಾಗಿ ರುಬ್ಬೇಕಾಗತ್ತೆ. ಈಗ ಎಲ್ಲವನ್ನ ನೈಸಾಗಿ ಕುಟ್ಟಲಿಕ್ಕೆ ಸಾಧ್ಯ ಇದ್ರೆ ಕುಟ್ಟಿ, ಅಂದ್ರೆ ಕಲ್ಲಿನಲ್ಲಿ ಕುಟ್ಟಿ ಕೂಡ ರಸವನ್ನ ತೆಗೆದು ಮಾಡ್ಬೋದು. ಯಾರಿಗೆ ಕುಟ್ಲಿಕ್ಕೆ ಅವಕಾಶ ಅಥವಾ ಇಲ್ವಾ, ಅದನ್ನ ಮಿಕ್ಸಿ ಇದರಲ್ಲಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದು ನೈಸಾಗಿ ರುಬ್ಬಿ ಆಗಿದೆ ನೋಡಿ. ಫುಲ್ ನೈಸಾಗಿ ರುಬ್ಕೋಬೇಕು, ಯಾಕಂದ್ರೆ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ, ಅಂದ್ರೆ ಅದರಲ್ಲಿ ಇರುವಂತ ಔಷಧಿಯುಕ್ತ ಎಲ್ಲ ಗುಣಗಳು ಎಣ್ಣೆಗೆ ಮಿಕ್ಸ್ ಆಗ್ಬೇಕು. ಸೊ ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ. ಸೊ ಈಗ ಕೋಕೋನಟ್ ಆಯಿಲ್ ತಗೊಂಡಿದ್ದೇನೆ ನಾನು. ಯಾವುದೇ ಕೋಕೋನಟ್ ಆಯಿಲ್ ತಗೊಳ್ಳಿ, ಮನೆಯಲ್ಲೇ ಮಾಡಿರುವಂತ ಕೋಕೋನಟ್ ಆಯಿಲ್ ಇದ್ರೆ, ತೆಂಗಿನಕಾಯಿಂದ ಮಾಡಿರ್ತಾರಲ್ವಾ, ಮನೆಯಲ್ಲಿ ಇರುವಂತದ್ದಾದ್ರೆ ತುಂಬಾ ಒಳ್ಳೇದು. ಅದರ್ವೈಸ್ ಪ್ಯಾರಾಚೂಟ್ ಆದ್ರೂ ತಗೋಬಹುದು, ಅಥವಾ ಯಾವುದೇ ತೆಂಗಿನ ಎಣ್ಣೆಯನ್ನ ತಗೋಬಹುದು. ಸೊ ಈಗ ತೆಂಗಿನ ಎಣ್ಣೆ, ನಾನು ಸೂರ್ಯ ತೆಂಗಿನ ಎಣ್ಣೆಯನ್ನ ತಗೊಂಡಿದ್ದೀನಿ. ಈಗ ಇದನ್ನ ರುಬ್ಬಿರುವಂತದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಇದಕ್ಕೆ ಎಣ್ಣೆಗೆ ಹಾಕೊಳ್ಳಿ. ಅಂಡ್ ರುಬ್ಬುವಾಗ ಯಾವುದೇ ರೀತಿ ನೀರ್ಗೀರಿ ಏನು ಸೇರಿಸಬಾರ್ದು. ಇದು ಯಾಕೆ ಹೀಗಾಗಿದೆ ಅಂದ್ರೆ, ನಾವು ಲೋಳೆ ಸರ ಅಂದ್ರೆ ಅಲೋವೆರಾ ಸೇರಿಸಿದ್ವಲ್ಲ, ಹಾಗಾಗಿ ಅದು ಸ್ವಲ್ಪ ತೆಳ್ಳಗೆ ನೀರ್ ತರ ಆಗಿದೆ. ಓಕೆನಾ. ಸೊ ಈಗ ನಾವು ಲೋ ಫ್ಲೇಮ್ ಅಲ್ಲೇ ಇಡ್ಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಡ್ಲೇಬಾರ್ದು. ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಟು 10ರಿಂದ 15 ನಿಮಿಷ ಕುದಿಬೇಕು. ಇದು 10ರಿಂದ 15 ನಿಮಿಷ ನಾವು ಗ್ಯಾಸ್ ಅಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಟರೆ ಸಾಕು. ಆಗ ಕುದಿ ಬರುತ್ತೆ. ಕುದಿ ಬಂದ ಮೇಲೆ ಒಂದು 5 ನಿಮಿಷ, 4ರಿಂದ 5 ನಿಮಿಷ ಇಡ್ಬೇಕು ಸ್ನೇಹಿತರೆ. ಈ ಒಂದು ಎಣ್ಣೆ ಬಹಳ ಒಳ್ಳೆಯದು. ಯಾಕೆ ಹೇಳಿದ್ರೆ, ದಟ್ಟವಾದ ಕೂದಲಂತೂ ಬರುತ್ತೆ ಖಂಡಿತ. ಆಮೇಲೆ ಕಪ್ಪಗಾಗಿರೋ ಕೂದಲನ್ನ ಕಪ್ಪಗೆ ಇಡುತ್ತೆ. ಒಂದು ಏಜ್ ಆದ್ಮೇಲೆ, 50 ಆದ್ಮೇಲೆ ಅಥವಾ 45 ಆದ್ಮೇಲೆ, ಈಗಂತೂ ಬಿಡಿ 30 ಆದ್ಮೇಲೆ ರೆಡ್ ವೈಟ್ ಕೂದಲು ಕಾಣಿಸ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಹಾಕಿರುವಂತ ಎಲ್ಲ ಔಷಧಿ ಇತ್ತ ನೋಡಿ. ಕರಿಬೇವಿನ ಸೊಪ್ಪು ಇದೆಯಲ್ಲ, ಕರಿಬೇವಿನ ಸೊಪ್ಪು ನಾವು ಊಟಕ್ಕೆ ಕುಳಿತುಕೊಳ್ಳುವಾಗ ತೆಗೆದು ಬಿಡ್ತೀವಿ ಅದನ್ನ. ಊಟಕ್ಕೆ ಒಗ್ಗರಣೆ ಸೊಪ್ಪನ್ನು ಹೇಳ್ತೀವಲ್ಲ, ಬಟ್ ಅದನ್ನ ತೆಗಿಲೇಬಾರದು ಸ್ನೇಹಿತರೆ. ನನ್ನ ಒಂದು ಫ್ರೆಂಡ್ ಆತ್ಮೀಯರು ಹೇಳ್ತಿದ್ರು, ಕರಿಬೇವಿನ ಸೊಪ್ಪು ತಿಂದೆ ನನಗೆ, ಅವರಿಗೆ 51 ವರ್ಷ ಆಗಿದೆ, ಇನ್ನೂ ಒಂದೇ ಒಂದು ಕೂದಲ ಕೂಡ ಬಿಳಿ ಆಗ್ಲಿಲ್ಲ. ಸೊ ಅವರು ಹೇಳೋದಟ್ಟೆ, ಕರಿಬೇವಿನ ಸೊಪ್ಪನ್ನ ಬಿಸಾಡಬೇಡಿ, ತಿನ್ನಿ ಅಂತ ಹೇಳಿ. ಸೊ ಇದರಲ್ಲಿ ಹಾಕಿರುವಂತ ಎಲ್ಲ ಔಷಧಿಯುಕ್ತದ್ದು, ಅಮೃತಬಳ್ಳಿ ಇರ್ಬೋದು, ಅಥವಾ ಮೆಹಂದಿ, ಇದು ಮದರಂಗಿ ಸೊಪ್ಪು, ಅಥವಾ ಬಿಳಿ ದಾಸವಾಳ ಎಲೆ, ಹೂವು, ಎಲ್ಲವೂ ಕೂಡ ಆಯುರ್ವೇದಿಕ್ ಮತ್ತೆ ಔಷಧಿಯುಕ್ತಾನೆ ಅಲ್ವಾ. ಸೊ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೇದು ಅಂತ 100% ಹೇಳ್ಬೋದು. ಸೊ ಈಗ 5 ನಿಮಿಷ ಕುದ್ದಾದ್ಮೇಲೆ ನಾನು ಮುಚ್ಚಿಟ್ಟಿದ್ದೇನೆ. ಮುಚ್ಚಿಟ್ಟು ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಡಿ, ಅಂದ್ರೆ ಕೋಲ್ಡ್ ಆಗ್ಲಿಕ್ಕೆ ಬಿಡಿ. ಇದು ಬಿಟ್ಟಾದ್ಮೇಲೆ ಇನ್ನೂ ಒಂದು 5ರಿಂದ 6 ತಾಸು ನೋಡಿ. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಹೀಗಾಗಿದೆ. ಬಟ್ ಅರ್ಧ ಗಂಟೆ ಬಿಟ್ಟು ಇಷ್ಟೇ ಇರೋದಲ್ಲ, ಒಂದು ಬಾಟ್ಲಿ ತುಂಬಬೇಕು ಹೇಳಾದ್ರೆ ಒಂದು 6 ಅವರ್ಸ್ ಹಾಗೇ ಬಿಡ್ಬೇಕು. ಅದರಲ್ಲಿ 6 ಅವರ್ಸ್ ಹಾಗೆ ಬಿಡ್ಬೇಕು. ನೋಡಿ, ಈಗ ನಾನು ಒಂದು 5ರಿಂದ 6 ತಾಸು ಬಿಟ್ಟ ಮೇಲೆ ಈ ತರ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಇದರ ಮೊದಲಿನ ಕಲರೇ ಚೇಂಜ್ ಆಗಿದೆ ಅಲ್ವಾ. ಈಗ ಒಂದು ಸೋಸು ಇದರಲ್ಲಿ ತಗೊಂಡು ಸೋಸ್ಕೊಳ್ಳಿ, ಕ್ಲೀನ್ ಆಗಿ ಸೋತ್ಕೊಳ್ಳಿ, ಎಲ್ಲವನ್ನ ತೆಗೆದು. ಸ್ನೇಹಿತರೆ, ಈಗ ಒಂದು ಅತ್ಯುತ್ತಮವಾದ ಆಯುರ್ವೇದಿಕ್ ಎಣ್ಣೆ, ತುಂಬಾ ಪರಿಮಳ ಇದೆ ಸ್ನೇಹಿತರೆ, ಇದರಲ್ಲಿ ತುಂಬಾ ಪರಿಮಳ ಇದೆ. ಹಾಗೆ ಅಷ್ಟೇ ಹೆಲ್ದಿ ಆಗಿರುವ ಒಂದು ಎಣ್ಣೆ ರೆಡಿ ಆಗಿದೆ ನೋಡಿ. ಇದು ಹಾಕೋದ್ರಿಂದ ವಾರಕ್ಕೆ ಒಂದು 3 ದಿನ ಹಾಕಿ ಸ್ನೇಹಿತರೆ. ಇದನ್ನ ಸುಸ್ತು, ಸಂಕಟ, ಟೆನ್ಷನ್, ಆಮೇಲೆ ತಲೆನೋವು ಬಂದ್ರೆ, ಯಾವುದೇ ರೀತಿ ತಲೆನೋವು ಬಂದ್ರು ಕೂಡ ಇದು ಒಂದು ಎಣ್ಣೆಯನ್ನು ಹಾಕಿ ಆರಾಮ್ ಮಲ್ಕೊಳ್ಳಿ. ನಿಮಗೆ ದಟ್ಟವಾದ ಕೂದಲು ಕೂಡ ಬರುತ್ತೆ, ಅಷ್ಟೇ ಹೆಲ್ದಿ ಇರುತ್ತೆ ಆ ಕೂದಲು ಕೂಡ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಪುನಃ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಏನೇಳಿ, ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ.
ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಒಂದು ಬಾಟ್ಲಿ ತುಂಬಿಟ್ರೆ ಒಂದು 3 to 4 months ಏನು ತೊಂದರೆ ಇಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ಕಾರ.